ಎಸ್ ಗೈಸ್, ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇದರ ನೆಕ್ಸ್ಟ್ ಈಗ ಎಲ್ಲಿ ಹೇಳಿ ನೋಡುವ. ಈಗ ಇನ್ನು ನಾವು ಸೌತ್ ಗೋವಾ ಸೈಡಿಗೆ ಹೋಗ್ತಾ ಇದ್ದೇವೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿಂದಲೇ ಮತ್ತೆ ಹೇಗೆ ಹೇಳಿ ಉಡುಪಿಗೆ ಹೊರಡಲಿಕ್ಕೆ ಸುಲಭ ಆಗ್ತದಲ್ಲ. ಸೊ ಆದ್ದರಿಂದ ಫಸ್ಟಿಗೆ ನಾರ್ತ್ ಮಾಡಿದ್ದು, ಇದರ ನಂತರ ಈಗ ಒಂದು ದಿನ ಸೌತಿಗೆ ಹೋಗಿ ಅಲ್ಲಿಂದಲೇ ಮುಂದುವರಿಸ್ತೇವೆ. ಅಭಿ ಹಮ್ ಲೋಗ್ ಹೈ मडगांव के ओल्ड स्ट्रीट में. ठीक है, काफ़ी पुराने बार इसी लेन में रहते थे, आधे से ज़्यादा तो बंद हो गए. There's one popular bar that is still functional even after 100 years, as they say, 102 years old. सिल्वा बार एंड टैवर्न करके है, तो इसी स्ट्रीट पे कहीं पे है. चलो ढूंढते हैं और क्लासिक कॉकटेल्स का आनंद उठाते हैं. ಸೊ ಈಗ ಎಲ್ಲ ಮುಗಿಸಿ ನಾವೀಗ ಮಧ್ಯಾಹ್ನ ಊಟಕ್ಕೆ ಮಡ್ಗಾವಲ್ಲಿ ಕೊಂಕಣಿ ರೆಸ್ಟೋರೆಂಟ್ ಬಂದಿದ್ದೇವೆ. ಆಯಿತಾ, ಅವಳೊಂದು ಥಾಲಿ ಹೇಳಿದ್ದಾಳೆ, ನಮ್ಮಲ್ಲಿ ಅಟ್ಲೀಸ್ಟ್ ಮಟನ್ ಸಿಗುವ ಹೇಳ್ಕೊಂಡು ಮಟನ್ ಮತ್ತು ರೈಸ್ ಹೇಳಿದ್ದೇನೆ. ಅದು ತಿಂದು ಮತ್ತೆ ಒಂದು ರೂಮಿಗೆ ಹೋಗುದು. ಆಯಿತಾ, ಅದರ ಮುಂಚೆ ಇವಳು ಎಂಥದ್ದು ರಿಸರ್ಚ್ ಮಾಡ್ತಾ ಇದ್ದಾಳೆ. ಅದೆಲ್ಲ ಕರೆಕ್ಟ್ ಆಯ್ತಾದರೆ ಒಂದು ಸರ್ತಿ ಹಾಗೆ ನೋಡ್ಕೊಂಡು ಹೋಗೋದು, ಇಲ್ಲದ್ರೆ ಡೈರೆಕ್ಟ್ ರೂಮಿಗೆ ಹೋಗುದು. ಎರಡರಲ್ಲೊಂದು ನೋಡುವ. ಅದೆಂಥದ್ದು ನಿಮಗೆ ಗೊತ್ತಾಗ್ತದೆ, ಕಾದು ನೋಡಿ. ಎಂತೆಲ್ಲ ಅವಳದು ಬಂಗುಡೆ ಫಿಶ್ ಥಾಲಿ, ಇಲ್ಲಿ ನೋಡಿ ಕೋಕಮ್ ಕಡಿಯಲ್ಲಿ ಮಜ್ಜಿಗೆ ಸಹ ಉಂಟು. ಆಯಿತಾ, ಹಾಗೆ ನಮ್ಮದು ಇಲ್ಲಿ ಮಟನ್ ಮತ್ತು ರೈಸ್. ಅವತ್ತೆಂಥ ಫುಡ್ ವ್ಲಾಗ್ ಎಲ್ಲ ಮಾಡೋದು ಬೇಡ, ಮುಚ್ಕೊಂಡು ತಿನ್ನುವ. ಅಥವಾ ಮುಚ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ, ಮಾತಾಡೋದೇ ತಿನ್ನುವ, ಮತ್ತೆ ಎದ್ಕೊಂಡು ಹೋಗುವ. ಊಟ ಮಾಡಿದ್ನಂತ ಸಿಗ್ತೇನೆ ನಾನು. ಬಂಧುಗಳೇ, 4 ದಿನದಿಂದ ಎಲ್ಲೆಲ್ಲಿ ಎಂತೆಂತ ತಿಂದಿದ್ದೇವೆ ಎಲ್ಲದರಲ್ಲಿ ಇದು ಮಾತ್ರ ಅಷ್ಟು ಒಳ್ಳೆ ಇರಲಿಲ್ಲ. ಪರ್ಕಟ್ ಬಂಗುಡೆ ಮೀನು ಥಾಲಿ ಇತ್ತು ಮಾರೆ. ಬಂಗುಡೆ ಮೀನು ಒಣಗಿತ್ತು, ಹೇಳಿದ್ರೆ ಒಣಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅದು ಇಲ್ಲ, ಅಷ್ಟು ಗಮ್ಮತ್ತಾಗಲಿಲ್ಲ. ಆದ್ದರಿಂದ ಬೇಡ ಹೇಳ್ಕೊಂಡು ಮತ್ತೆ ವ್ಲಾಗ್ ಸಹ ಮಾಡೋದು ಬೇಡ ಹೇಳ್ಕೊಂಡು ಈಗ ಹೊರಡುವ. ನೆಕ್ಸ್ಟ್ ಎಲ್ಲಿ ಹೋಗ್ತೇನೆ ತೋರಿಸ್ತೇನೆ ನಿಮಗೆ. ಇಂಥ ಬಕ್ವಾಸ್ಗಳಿಗೆ ಉಡುಪಿ ಗೋವಾ ಹೇಳ್ಕೊಂಡು ಲೆಕ್ಕ ಇಲ್ಲ. ನೋಡಿ, ನಾನು ತೆಗೆಯೋದು ಹೇಗೆ ಗಾಡಿ, ಅಲ್ಲಿ ಫೂಟ್ ರೆಸ್ಟ್ ಹೊಡಿತಾ ಉಂಟು. ಅದು ಸೈಡ್ ಸ್ಟ್ಯಾಂಡಲ್ಲಿ ಇದ್ದದ್ದು ಗಾಡಿಗೆ ಹೀಗೆ ಇಟ್ಟಿದ್ದಾನೆ. ಇನ್ನು ನಾನೀಗ ಸೀದಾ ಮಾಡೋದು ಹೌದಾ ಇದನ್ನು ಗಾಡಿಯನ್ನು? ಹಾಂ, ಬಚ್ಚಿ ಮೂರ್ಖಸ್ನವ್ರು ಮಾತ್ರ ಸತ್ಯ. ಹೌದು ಅಲ್ಲ, ಎಂತ ಹೇಳಿ ಆಲೋಚನೆ ಮಾಡ್ಕೊಂಡು ಇಟ್ಟಿದ್ದಾನ ದೇವರಿಗೆ ಗೊತ್ತು. ಗೈಸ್, ಹೀಗೆ ಗೋವಾದಲ್ಲಿ ಒಂದು ಹಾಂಟೆಡ್ ಹೌಸ್ ಉಂಟು ಹೇಳಿ ಸುಮಾರು ಸರ್ತಿಯಿಂದ ಇವಳು ಹೇಳ್ತಿದ್ಲು. ಆಯಿತಾ, ನಾವು ಅದರ ಹೊರಗೆ ಬಂದಿದ್ದೇವೆ. ಇಲ್ಲಿ ನೋಡಿ, ಇದು ಡಿಮೆಲೋ ಹೌಸ್ ಹೇಳ್ಕೊಂಡು. ಆಯಿತಾ, ಇದರ ಈಗದ್ದು ಓನರ್ ಯಾರು ಇದ್ದಾರಲ್ಲ, ಅವ್ರು ಎಷ್ಟೋ ಸಮಯದಿಂದ ಈ ಮನೆಯನ್ನು ಮಾರಲಿಕ್ಕೆ ಟ್ರೈ ಮಾಡ್ತಿದ್ದಾರಂತೆ. ಅದು ಎಂತೆಂಥ ಮಾಡಿದರೂ ಅದು ಸೇಲೆ ಆಗ್ತಾ ಇಲ್ಲ ಅಂತ, ಎಂತೆಲ್ಲ ಸೀನ್ಸ್ ಬರ್ತಾ ಉಂಟು ಹೇಳ್ಕೊಂಡು ಇವಳು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೇಳಿದ್ಲು. ಆಯಿತಾ, ವಿಷಯ ಎಂತ ಹೇಳಿದರೆ, ರಾತ್ರಿಗೆಲ್ಲ ನೋಡಿ ಕಂಪೌಂಡ್ ಅಕ್ಕಪಕ್ಕದಿಂದ ಯಾರು ಬರಲಿಕ್ಕೆ ಹೋಗೋದಿಲ್ಲ. ಹೇಳಿದರೆ ಇದೆಂತ ಗೊತ್ತುಂಟ, ಹೋಗಲಿಕ್ಕೆ ಒಳಗೆ ಹೋಗ್ಬೋದು, ಯಾರೂ ಇಲ್ಲ. ಮತ್ತು ಟ್ರೆಸ್ ಪಾಸಿಂಗ್ ಆಗ್ತದೆ, ಸರಿ ಆಗೋದಿಲ್ಲ. ಆದ್ದರಿಂದ ಬೇಡ ಹೇಳ್ಕೊಂಡು ಇಲ್ಲಿಂದಲೇ ತೋರಿಸ್ತಾ ಇದ್ದೇನೆ ನಾನೀಗ. ಸೊ ಗೈಸ್, ಈಗ ಕೊನೆಯ ದಿನಕ್ಕೆ ನಾವಿಲ್ಲಿ ಬೆನೋಲಿಮ್ ಬೀಚ್ ಬಂದಿದ್ದೇವೆ. ಸೌತ್ ಗೋವಾ ಬಂದಾಯಿತು. ಬೇರಮಾರ್ ಬೀಚ್ ರಿಸಾರ್ಟ್. ಆಯಿತಾ, ಲಾಸ್ಟ್ ಒಂದು ದಿನ ಒಂದು ಸ್ವಲ್ಪ ರಿಸಾರ್ಟ್ ಟೈಪಲ್ಲಿ ನಿಂತ್ಕೊಂಡು, ಹೆಚ್ಚು ತಿರುಗಾಡಿಗೆದೆಲ್ಲ ಎಂತ ಬೇಡ, ಜಸ್ಟ್ ಒಂದು ಸ್ವಲ್ಪ ಆರಾಮ್ಸೆ ಇದ್ಕೊಂಡು. ಸ್ವಿಮ್ಮಿಂಗ್ ಪೂಲೆಲ್ಲ ಉಂಟು. ಲಾಸ್ಟಿಗೆ ಇಲ್ಲಿ ಅದು ನೀರಲ್ಲಿ ಹಾರ್ಲಿಕ್ಕೆ ಸಿಗ್ತಾಯಿದ್ರೆ ಹಾರುವ. ಹೀಗೆ ಇವ್ರು ನೋಡಿ, ಇವರು ನಮಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ID चाहिए. ಎಸ್, ಚಂದದೊಂದು ಕಾರ್ಟೂನ್ ಇದು ಗೋಡೆ ಉಂಟು. ಅದರೊಟ್ಟಿಗೆ ಇಲ್ಲಿ ನೋಡಿ, ಹೀಗೆ ಬಂದ ಕೂಡಲೇ ಒಂದು ವೆಲ್ಕಮ್ ಡ್ರಿಂಕ್ ಎಲ್ಲ ಉಂಟಂತೆ. ये चढ़ता है नहीं वाला ना? नहीं, ये बिना नो चढ़िंग वेलकम ड्रिंक कोकम. ಸೊ ಇಲ್ಲಿ ಹೀಗೆ ಒಂದು ಪೂಲೆಲ್ಲ ಉಂಟು, ಮುಳುಗುವಂಥ ಪೂಲಲ್ಲ. ಮತ್ತು ಇಲ್ಲಿ ಒಂದು ಜೋಕಾಲಿ ಸಹ ಉಂಟು. ಹಾಗೆ ಬೀಚ್ ಫ್ರಂಟಿಗೆ ಪಾತ್ವೆ ಸಹ ಇದೇ ಇರಬೇಕು ಮೋಸ್ಟ್ಲಿ. भैया ये सब रात को जिंदा होते हैं क्या? ये वाले ಓಕೆ, ರೂಮಿಗೆ ಬಂದೆವು.
ಹಾಂ, ಇಲ್ಲಿ ಹೊರಗೆ ಒಳ್ಳೆ ಜಾಗ ಉಂಟು ಚಂದಲ್ಲಿ ಕೂತ್ಕೊಳ್ಳಿಕ್ಕೆ, ಆಯಿತಾ ಪಂಡನ್ ಅಂಕಲ್ ಕೂಲ್ರಿಗೆ. ಮತ್ತು ಒಳಗೆ ಬಂದ ನಂತರ ಓಕೆ ಸರಿ ಉಂಟು. ಒಂದು ಸರ್ತಿ ಎಂಥದಕ್ಕೂ ಒಂದು ಸರ್ತಿ ಫಸ್ಟಿಗೆ ಬಾತ್ರೂಮ್ ಆಚೆ ಹೋಗಿ ನೋಡುವ, ಆಯಿತಾ? ನನಗೆ ಎಂತ ಗೊತ್ತುಂಟ, ಬೇರೆ ಎಲ್ಲ ಹೇಗಿದ್ರೂ ನಡೀತದೆ, ಫಸ್ಟ್ ಒಂದು ಬಾತ್ರೂಮ್ ಚೆಕ್ ಮಾಡಬೇಕು ನನಗೆ. ಇಲ್ಲೆಂತ ಉಂಟು? ಓಕೆ, ಇದು ಒಳ್ಳೆಯದಾಯಿತು. ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಪರೇಟ್. ಓಕೆ, ಟಾಯ್ಲೆಟ್ ಅಲ್ಲಿ ಉಂಟು, ಬಾತ್ರೂಮು ಓಕೆ. ಇದು ಸಹ ದೊಡ್ಡದುಂಟು, ಏನು ಅಡ್ಡಿಲ್ಲ, ಒಳ್ಳೆ ಉಂಟು. ಓಕೆ, ಇಲ್ಲಿ ಆಯಿತು. ನೋಡಿ ನೋಡಿ, ಸೂರಜ್ ಅಣ್ಣ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಉಸ್ಕೋ ಫೇಸ್ಬುಕ್ದು. ಇವತ್ತು ಹೇಗೂ ಹೆಚ್ಚು ಅವಸರ ಮಾಡಿಕೊಂಡು ಹೊರಗೆ ಹೋಗುವಂಥ ಎಲ್ಲ ಸೀನ್ ಇಲ್ಲಲ್ಲ, ಹಾಗೆ ಬೀಚ್ ಹತ್ರ ಹೋಗಿ ಒಂದು ಸ್ವಲ್ಪ ಕೂತ್ಕೊಳ್ಳುವ ಹೇಳ್ಕೊಂಡು. ಇಲ್ಲಿ ಹಾಲ್ ಆಯ್ತಲ್ಲ, ನಮ್ಮ ರೂಮ್ಸ್ ಎಲ್ಲ ಆಯ್ತಲ್ಲ, ಇಲ್ಲಿ ಒಂದು ಚೆಂದ ಆ್ಯಂಫಿ ಥಿಯೇಟರ್ ಮಾಡಿದ್ದಾರೆ. ಇಲ್ಲಿ ಒಂದು ಚಿಕ್ಕದೊಂದು ಗೇಟ್ ಉಂಟು. ಈ ಗೇಟಿಂದ ಪಾಸ್ ಆದರೆ ಸೀದಾ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೇವೆ, ಆಯಿತಾ? ಓಕೆ, ಇಲ್ಲಿಂದ ಪಯ್ಯ ಸ್ಟಾರ್ಟ್ ಆಯಿತು. ಹೀಗೆ ಹೋಗಿ ಬೆನೋಲಿಮ್ ಬೀಚ್ ಶಾಕ್, टिकी बार, नाइस. किस तरह से ನೋಡಿ, ಕತ್ತಲಾಯಿತು, ಪೂಲೆಲ್ಲ ಸೆಟ್ಟಾಗಿದೆ. ಈಗ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಎಂಥದ DJ ಆರ್ಕೆಸ್ಟ್ರಾ ಎಂಥದ ಉಂಟಂತೆ. ಗೈಸ್, ಫಾರ್ ಒನ್ಸ್ ನಾವು ಒಂದು ಟೂರಿಸ್ಟಿ ಪ್ಲೇಸಿಗೆ ಬಂದಿದ್ದೇವೆ, ಬೀಚ್ ಸೈಡಲ್ಲಿ. ಇಲ್ಲಿ ಒಂದು ಶಾಕಿಗೆ ಬಂದು ಇವತ್ತು ಊಟ ಇಲ್ಲಿ ಮಾಡುವ ಹೇಳಿಕೊಂಡು, ಇದಾದ ನಂತರ ನಮ್ಮದು ಕನ್ಕ್ಲೂಷನ್, ನಾಳೆ ಬೆಳಗ್ಗೆ ಮಧ್ಯಾಹ್ನದ ಒಳಗೆ ಚೆಕ್ಔಟ್ ಮಾಡಿಕೊಂಡು ವಾಪಸ್ ಉಡುಪಿಗೆ ಹೊರಡ್ತಾ ಇದ್ದೇವೆ. ಸೊ ಹೀಗೆ ಒಂದು ಸರ್ತಿ ಜಾಗ ತೋರಿಸುವ ನಿಮಗೆ ಹೇಳಿದ್, ನಾವು ಹೀಗೆ ಸಹ ಬರ್ತೇವೆ ಹೇಳ್ಕೊಂಡು ಒಂದು ಹೇಳಬೇಕಲ್ಲ ನಿಮಗೆ. ಸೊ ಹಾಗೆ ಫೈನಲಿ ಸ್ವಲ್ಪ ಪೋಕ್ ತಿನ್ಲಿಕ್ಕೆ ಸಿಕ್ಕಿತ್ತು ಲಾಸ್ಟ್ ಡೇ, ಅದು ಸಹ ಇರಲಿ, ಅದಾದರೂ ತಿನ್ಕೊಂಡು ಗಮ್ಮತ್ತು ಮಾಡುವ. ಈಗ ಫುಲ್ ಮೀಲ್ಸ್ ತೋರಿಸ್ತೀನಿ ಎಂತ ಆರ್ಡರ್ ಮಾಡಿದ್ದೇವೆ ಹೇಳ್ಕೊಂಡು. ಪೋಕ್ ರೋಸ್ಟ್, ಚಿಕನ್ ಲಾಲಿಪಾಪ್ ವಿತ್ ಶೆಜ್ವಾನ್ ಸಾಸ್, ಗಾರ್ಲಿಕ್ ಸಾಸ್, ಪೋಯಿ. ಇದರೊಟ್ಟಿಗೆ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಹೇಳಿ ಅವರು ಓನರ್ ಬಂದು ಹೇಳಿದರು. ನಮಗೆ ಓನರ್ನವರೇ ಬಂದು ಡೈರೆಕ್ಟ್ ನಮಗೆ ಗೈಡ್ ಮಾಡೋದಲ್ಲ, ಆಯಿತಾ? ಸೊ ನಾವು ಚಿಕ್ಕದೆಲ್ಲ ಹೋಗೋದೇ ಇಲ್ಲ ನಾವಲ್ಲಿ. ಮತ್ತು ಅದರ ಒಟ್ಟಿಗೆ ಒಂದು KF ಸ್ಟ್ರಾಂಗ್, ಆಯಿತಾ? ಇದು ನಮ್ಮ ಮೀಲ್. ಐ ಥಿಂಕ್ ವಿ ಆರ್ ಡನ್ ಫಾರ್ ದ ಮೀಲ್. ಇದಾದ ನಂತರ ಹೋಗೋದು ಜೊತೊನ್ಪಿನಿ, ನನ್ನ ಎಲ್ಲೆ ಲಕ್ಕದು ರಯ್ಯ. ಗೈಸ್, ಇವತ್ತಿನ ವಾರ್ತಾ ಪ್ರಸಾರ ಮುಕ್ತಾಯ. ನಾಳೆ ಸಿಗುವ. ಟಾಟಾ.